ನಮಸ್ಕಾರ ವೀಕ್ಷಕರೇ, ನಾನು ಮಂಜುನಾಥ್ ನಿರೋಣಿ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ನೆಟ್ವರ್ಕ್. ಸಚಿವರ ಹೆಸರಲ್ಲಿ ಗೂಂಡಾಗಿರಿ. ಯಾವ ಸಚಿವರು ಅಂಥೇಳಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಯಾವ ಸಚಿವರ ಹೆಸರಲ್ಲಿ ಗೂಂಡಾಗಿರಿ ಮಾಡ್ತಾ ಇದ್ದಾರೆ. ಮೊದಲಿಗೆ ಈ ಸುದ್ದಿಯನ್ನು ಯಾರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಸಚಿವ ರಾಮಲಿಂಗಾರೆಡ್ಡಿ ಅವರಂತೂ ಈ ಸುದ್ದಿಯನ್ನು ನೋಡಲೇಬೇಕು. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಹೆಸರಿಗೆ ಕಪ್ಪು ಚುಕ್ಕೆ ಇಡುವಂತಹ, ನಿಮ್ಮ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ನಿಮ್ಮ ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸ ಈ ಪುಡಿ ರೌಡಿಗಳು ಮಾಡ್ತಾ ಇದ್ದಾರೆ. ನೀವೆಲ್ಲ ಸಿನಿಮಾದಲ್ಲಿ ನೋಡಿರ್ತೀವಿ, ಈ ಖಾಲಿ ಸೈಟ್ಗಳಿಗೆ ಹೋಗಿ ಬೇಲಿ ಹಾಕುವಂಥದ್ದು, ಮನೆಗಳಿಗೆ ಹೋಗಿ ನುಗ್ಗಿ ಚಾಕು ಚೂರಿ ತೋರಿಸಿ ರೌಡಿಸಮ್ ಮಾಡುವಂಥದ್ದು, ಇದೆಲ್ಲ ಸಿನಿಮಾಗಳಲ್ಲಿ ಇರುತ್ತೆ ಅಂತ ನೀವು ಅನ್ಕೊಂಡಿದ್ದೆ. ಆದರೆ ಇದು ಇವತ್ತು ಬೆಂಗಳೂರಲ್ಲಿ ನಡೀತಾ ಇದೆ. ಪೊಲೀಸ್ ಕಮಿಷನರ್ ಅವರ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯಾಗಿ ಇಲ್ಲಿ ಸಮಸ್ಯೆ ಬಗೆಹರಿದಿಲ್ಲ. ಹಾಗಿದ್ರೆ ಅವರು ಆ ಸಚಿವರ ಹೆಸರನ್ನು ಎಷ್ಟರ ಮಟ್ಟಿಗೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಏನಾಗಿದೆ ಅಂತ ಹೇಳಿದ್ರೆ, BTM ಲೇಔಟ್ ಫಸ್ಟ್ ಸ್ಟೇಜ್ನಲ್ಲಿ ರಾಯಲ್ ಮೆನರ್ ಅಂತ ಒಂದು ಅಪಾರ್ಟ್ಮೆಂಟ್ ಇದೆ. ಈ ಅಪಾರ್ಟ್ಮೆಂಟ್ನಲ್ಲಿ 16 ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. 16 ಕುಟುಂಬಗಳು ಅಂತ ಹೇಳಿದ್ರೆ 16 ಜನ 16 ಫ್ಲಾಟ್ ತಗೊಂಡು ಈ ಅಪಾರ್ಟ್ಮೆಂಟಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಅಪಾರ್ಟ್ಮೆಂಟ್ ಮೇಲೆ ಕಣ್ಣು ಹಾಕಿದ್ದಾರೆ. ಯಾರು ಅಂತ ಹೇಳಿದ್ರೆ ಈ ಮೊಹಮ್ಮದ್ ಸಾದಿಕ್ ಅಂತೇಳಿ. ಇವನಿಗೂ ಈ ಅಪಾರ್ಟ್ಮೆಂಟ್ಗೂ ಸಂಬಂಧನೇ ಇಲ್ಲ. ಇವನದೇ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾನೆ, ಅಪಾರ್ಟ್ಮೆಂಟ್ ಅಸೋಸಿಯೇಷನು. ಫೇಕ್ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ಕೊಂಡಿದ್ದಾನೆ. ಈ ಅಪಾರ್ಟ್ಮೆಂಟು ನಮಗೆ ಸಂಬಂಧಪಟ್ಟದ್ದು ಅಂತ ಹೇಳ್ಬಿಟ್ಟು ಅಪಾರ್ಟ್ಮೆಂಟ್ ಮೇಲೆ ಮನೆ ಕಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾನೆ. ಆಗ ಅಲ್ಲಿರುವಂತಹ ಓನರು ಈ ಸಲ್ಮಾನ್ ಅನ್ನುವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಪ್ರಶ್ನೆ ಮಾಡಿದಕ್ಕೆ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ, ಚಾಕು ಚೂರಿಗಳನ್ನು ತಗೊಂಡ್ಬಂದು ಈ ದೃಶ್ಯದಲ್ಲೇ ನೋಡ್ತಾ ಇದ್ದೀರಾ ನೀವು, ಬೈಕ್ ಬೀಳಿಸುವಂಥದ್ದು, ಅವರ ಕಾರ್ಗಳು ಡ್ಯಾಮೇಜ್ ಮಾಡುವಂಥದ್ದು, ಮನೆ ಬಾಗಿಲಿಗೆ ಹೋಗಿ ಅವರಿಗೆ ಕೊಲೆ ಮಾಡ್ತೀನಿ ಮತ್ತೊಂದು ಮಾಡ್ತೀನಿ ಅಂತ ಬೆದರಿಕೆ ಹಾಕುವಂಥದ್ದು, ಇಂತಹ ಕೆಲಸವನ್ನು ಮಾಡ್ತಾ ಇದ್ದಾನೆ. ಬರೋಬ್ಬರಿ 1 ವರ್ಷದಿಂದ, ಅಂದರೆ ಕಳೆದ ಜನವರಿಯಿಂದ ಇಲ್ಲಿಯವರೆಗೂ ಆತ ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ದಾನೆ. ಈ ಬಗ್ಗೆ ಸಬ್ಗುಂಟಾ ಪೊಲೀಸ್ ಠಾಣೆಯಲ್ಲಿ ಹೋಗಿ ಎಷ್ಟೇ ಬಾರಿ ದೂರು ಕೊಟ್ಟರೂ ಕೂಡ ಡೋಂಟ್ ಯೂಸ್, ಏನೂ ಯೂಸ್ ಆಗಿಲ್ಲ. ಒಬ್ಬ ಬಂದು ಅಧಿಕಾರಿ ಯಾಕಪ್ಪ ಅಂತ ಕೇಳಿಲ್ಲ. ಹೋಗಿ ಏನಾದರೂ ಕೇಳಿದಾಗ ಸ್ವಲ್ಪ ಪ್ರಚಾರಕ್ಕೆ ಮೇಲಾಧಿಕಾರಿಗಳಿಗೆ ದೂರು ಕೊಟ್ಟಾಗ ಕರೆಸೋದು, ಅವನಿಗೆ ಒಂದು NCR ಮಾಡೋದು, 2 ದಿನ ಕೂರಿಸ್ಕೊಳ್ಳೋದು, ಕಳಿಸೋದು. ಈ ಕೆಲಸವನ್ನು ಸಬ್ಗುಂಟಾ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ಅವರೇ ಸ್ವಲ್ಪ ಕಣ್ಣು ಬಿಡಿ, ಇವರ ಜೀವಗಳು ಹೋಗೋಕ್ಕಿಂತ ಮುಂಚೆ ಕಣ್ಣು ಬಿಡಿ. ಇನ್ನೂ ಕರಾಳತೆ ಇದೆ. ಈ ಗುಂಡಾಗಳು ಯಾರ್ಯಾರು ಅಂತ ಹೇಳಿದ್ರೆ, ಮೊಹಮ್ಮದ್ ಸಾದಿಕ್, ಅಕ್ರಮ್ ಖಾನ್, ಉಮರ್ ಅಂತೇಳಿ 3 ಜನ ಇದ್ದಾರೆ. 3 ಜನನೂ ಸೇರಿಕೊಂಡು ಯಾವ ಪಾರ್ಟಿಗೆ ಇವರಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನರಕ ತೋರಿಸ್ಬಿಟ್ಟಿದ್ದಾರೆ. ಹೊರಗಡೆ ಹೋಗಬೇಕಾದ್ರೆ 16 ಕುಟುಂಬಗಳಿರುವಂಥ ಅಪಾರ್ಟ್ಮೆಂಟ್ಗೆ ಬೀಗ ಹಾಕೊಂಡು ಹೋಗ್ತಾರೆ. ಎಮರ್ಜೆನ್ಸಿ ಆದರೆ ಏನು ಸಾಯ್ಬೇಕಾ ಕುಟುಂಬಗಳು? ಏನಾದರೂ ಎಲ್ಲರೂ ಹೊರಗಡೆ ಹೋಗಬೇಕು ಅಥವಾ ಹೆಲ್ತ್ ಇಶ್ಯೂ ಆದರೆ ಏನು ಸಾಯ್ಬೇಕಾ? ದೃಶ್ಯವನ್ನು ಗಮನಿಸಿ ನೀವು ಬೀಗ ಹಾಕಿದ್ದಾರೆ. ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಪಾರ್ಟ್ಮೆಂಟ್ಗಳಲ್ಲಿರುವಂತಹ ಅಥವಾ ಫ್ಲಾಟ್ಗಳಲ್ಲಿರುವಂತಹ ವಸ್ತುಗಳನ್ನು ಹೊಡೆದು ದಾಂಧಲೆಯನ್ನು ಮಾಡ್ತಾರೆ. ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವರು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತೇಳಿ ಮಾಟ ಮಂತ್ರ ಮಾಡಿಸೋದಂತೆ. ಮನೆ ಬಾಗಿಲುಗಳಿಗೆ ಕಪ್ಪು ಬಟ್ಟೆ ಸುತ್ತಿರುವಂಥ ತೆಂಗಿನಕಾಯಿಗಳನ್ನು ಕಟ್ಟೋದು ರಾತ್ರೋರಾತ್ರಿ, ಹೆಣ್ಣು ಮಕ್ಕಳಿಗೆ ಚಿತ್ರಹಿಂಸೆ ಕೊಡೋದು, ಇದೆಲ್ಲವೂ ಕೂಡ DG IG ಅವರ ಗಮನಕ್ಕೆ ತಂದಿದ್ದಾರೆ. ಪೊಲೀಸ್ ಕಮಿಷನರ್ ಅವರ ಗಮನಕ್ಕೆ ತಗೊಂಡಿದ್ದಾರೆ, ಸೀಮಂತ್ ಕುಮಾರ್ ಸಿಂಗ್ ಅವರ ಗಮನಕ್ಕೆ. ಈಗ ಪತ್ರ ಏನು ನೋಡ್ತಾ ಇದ್ದಾರಲ್ಲ, DG ಅವರಿಗೆ ಬರೆದಂಥ ಪತ್ರ ಇದು. ನೋಡಿ ಸ್ವಾಮಿ, ನಮಗೆ ಇಂಥ ಅಪಾರ್ಟ್ಮೆಂಟಲ್ಲಿ ಇದ್ದೀವಿ, ಇಂಥ ಏರಿಯಾದಲ್ಲಿ ಇದ್ದೀವಿ, ಇಂಥವರಿಂದ ನಮಗೆ ಕಿರುಕುಳ ಆಗ್ತಾ ಇದೆ, ನೀವು ನಮಗೆ ದಯವಿಟ್ಟು ಸಹಾಯ ಮಾಡಿ, ನಮಗೆ ಇದರಿಂದ ರಕ್ಷಣೆಯನ್ನು ಕೊಡಿ ಅಂತ ಹೇಳಿ ಕೇಳಿದರೆ ಏನೂ ಯೂಸ್ ಇಲ್ಲ. ಯಾಕೆ ಪೊಲೀಸ್ ಕಮಿಷನರ್ ಅವರೇ, DG IG ಅವರೇ, ಯಾರೋ ಒಬ್ಬರು ಜನಸಾಮಾನ್ಯರು ಬಂದು ನಿಮಗೆ ಪತ್ರ ಬರೆದ್ರೆ, ಒಂದು ಸಮಸ್ಯೆ ಆಗ್ತಾ ಇದೆ ಅಂತ ಪತ್ರ ಕೊಟ್ಟರೆ ಇದನ್ನು ಬಗೆಹರಿಸಬೇಕು ಅನ್ನೋಂಥದ್ದಿಲ್ವಾ? ಅದೇ ದೊಡ್ಡವ್ರ ಮನೆಯಲ್ಲಾದರೆ, ದೊಡ್ಡವ್ರ ಮಕ್ಕಳಿಗಾದರೆ ಇಮಿಡಿಯೇಟಾಗಿ ಹೋಗಿ ನಿಂತ್ಕೊಳ್ತೀರಾ ಇಡೀ ಇಲಾಖೆಯವರೆಲ್ಲ? ಏನಾಗಿದೆ ಅಂತೇಳಿ ವಿತಿನ್ ಸೆಕೆಂಡಲ್ಲಿ ಹೋಗಿ ಕ್ಲಿಯರ್ ಮಾಡ್ತೀರಾ ಸಮಸ್ಯೆನ? ಈ ಥರ ಬೆಂಗಳೂರು ಜನರ ಸಮಸ್ಯೆ, ಜನಸಾಮಾನ್ಯರ ಸಮಸ್ಯೆ ನೀವು ಸಮಸ್ಯೆ ಬಗೆಹರಿಸಕ್ಕೆ ಬರಲ್ಲ. ನಿಮ್ಮ ಸಬ್ಗುಂಟಾ ಪೊಲೀಸ್ ಠಾಣೆಯವರು ಏನೇನೋ ಗಿಮಿಕ್ಗಳನ್ನು ಮಾಡ್ತಾ ಇದ್ದಾರೆ ಇವ್ರ ಜೊತೆ ಸೇರಿಕೊಂಡು ಅನ್ನೋಂಥದ್ದು. ಇಲ್ಲಿ ನೋಡಿ, ಅವರೇ ಹೇಳ್ತಾ ಇದ್ದಾರೆ, ಅಪಾರ್ಟ್ಮೆಂಟ್ ಅವರು ಯಾರೋ ಈ ಸಲ್ಮಾನ್ ಅನ್ನೋಂಥವ್ರು, ಈ ಕುಟುಂಬದವರು ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ? ಆ ಸಲ್ಮಾನ್ ಅನ್ನೋಂಥ ದೂರದಾರ ಇರಲ್ಲ, ಅವರ ತಾಯಿ ಮಾತಾಡಿದ್ರೆ ಏನು ಮಾತಾಡಿದ್ದಾರೆ ನೋಡ್ಕೊಂಬನಿ. ನಾನು ಈ ರಾಯಲ್ ಅಪಾರ್ಟ್ಮೆಂಟ್ನಲ್ಲಿ ಇದ್ದೀನಿ. ನಾಯಿದ ಹನಮ್ ಅಂತ. ನಮ್ಮ ಮಕ್ಕಳಿಗೆ ತುಂಬ ಬೆದರಿಕೆ ಆಗ್ತಾ ಇದ್ದಾನೆ. ನಮಗೆ ಓಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಮ್ಮ ರಂಜಾನ್ ತಿಂಗಳಿನಲ್ಲಿ ಓಡಿಸ್ಬಿಡ್ತಾನೆ ಅಂತೆ. ನಮಗೆ 2 ನಮ್ಮ ಫ್ಲಾಟ್ ಖಾಲಿ ಮಾಡಿಸ್ಬಿಟ್ಟು ಓಡಿಸ್ಬಿಡ್ತಾನೆ ಅಂತೆ. ಅಷ್ಟರೊಳಗಡೆ ಸಲ್ಮಾನ್ಗೆ ಸಾಯಿಸ್ತೀನಿ ಇದೇ ಥರ ಅಂತ ವೀಡಿಯೋ ಕಳಿಸಿದ್ದಾನೆ. ಹೆಸರು ಹೇಳಿ ಅವ್ನು ಎಲ್ರಿಗೂ ಮೆಸೇಜ್ ಮಾಡಿದ್ದಾನೆ. ಫ್ಲಾಟ್ನಲ್ಲಿ ಯಾರು ಇದ್ದಾರೆ ಅವ್ರಿಗೆಲ್ಲ ಮೆಸೇಜ್ ಮಾಡಿದ್ದಾನೆ. ಸಲ್ಮಾನ್ಗೆ ಇದೇ ಥರ ಹೊಡೆದು ಅವ್ರ ಮನೆ ಮುಂದೆ ಹಾಕ್ತೀನಿ ಅಂತ. ನಮಗೆ ಭಯ ಆಗ್ತಾ ಇದೆ. ಸಲ್ಮಾನ್ ಸುಫಿಯಾನ್ಗೂ ತುಂಬ ಭಯ ಆಗ್ತಾ ಇದೆ. ಓಡಾಡೋಕ್ಕೂ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಏನಾದರೂ ನೀವು ನಮಗೆ ಸಹಾಯ ಮಾಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಎಂತಿಂಥವ್ರಿಗೂ ಹೆಣ್ಮುರಿ ಕಟ್ತೀರಾ. ಯಾರೋ ಬೈಕ್ ವೀಲಿಂಗ್ ಮಾಡ್ದ, ಯಾವನೋ ಹೆಲ್ಮೆಟ್ ಹಾಕಿಲ್ಲ, ಮತ್ತೊಂದಿಲ್ಲ ಮಗದೊಂದಿಲ್ಲ, ಸಣ್ಣ ಕೇಸ್ಗಳನ್ನ ಇದು ಮಾಡೋದು, ಇಂಥದ್ದೆಲ್ಲ ಮಾಡ್ತೀರಾ. ಇಂತಹ ಗುಂಡಾಗಳಿಗೆ ಪಾಠ ಕಲಿಸಿಯಲ್ಲ, ಇಂತಹ ಗುಂಡಾಗಳಿಗೆ ಹೆಣ್ಮುರಿ ಕಟ್ಟಿಯಲ್ಲ. ಒಂದು ಭಯ ಇರಲಿ ಪೊಲೀಸರ ಬಗ್ಗೆ, ಬೆಂಗಳೂರು ಪೊಲೀಸರ ಬಗ್ಗೆ. ಮೊನ್ನೆ ಯಾರೋ 7.5 ಕೋಟಿ ಕದ್ರು, ವಿತಿನ್ 48 ಅವರ್ಸಲ್ಲಿ ಅವ್ರನ್ನ ಹೆಣ್ಮುರಿ ಕಟ್ಟಿದ್ರಿ. ಹೆಮ್ಮೆ ಇದೆ. ಒಳ್ಳೆ ಕೆಲಸ ಮಾಡಿದ್ರೆ ನಾವೇ ಅಪ್ರಿಷಿಯೇಟ್ ಮಾಡ್ತೀವಿ. ಆದರೆ ಇಂಥ ಕೆಲಸಗಳು ಆಗಬೇಕಲ್ಲ. ಯಾರೋ ಬಡವರು ನೆಮ್ಮದಿಯಾಗಿ ಬದುಕಬೇಕಲ್ಲ ಬೆಂಗಳೂರಲ್ಲಿ. ಯಾಕೆ ಬದುಕಕ್ಕೆ ಬಿಡ್ತಾ ಇಲ್ಲ? ಅಂಥವ್ರ ವಿರುದ್ಧ ಯಾಕೆ ಕ್ರಮ ಇಲ್ಲ? ಸಚಿವರಿಗೂ ಕೂಡ ಪತ್ರ ಬರೆದಿದ್ದಾರೆ. ಸಚಿವರ ಹೆಸರು ಹೇಳ್ತಾ ಇದ್ದಂತೆ ಇವನು, ಯಾರೋ ಮೊಹಮ್ಮದ್ ಸಾದಿಕ್ ಸಚಿವರ ಹೆಸರು ಹೇಳ್ತಾ ಇದ್ದಂತೆ. ನನಗೆ ರಾಮಲಿಂಗಾರೆಡ್ಡಿ ಅವ್ರಿಗೂ ಪತ್ರ ಬರೆದಿದ್ದಾರೆ. ಅಲ್ಲಿಂದಲೂ ಏನೂ ರಿಪ್ಲೈ ಬಂದಿಲ್ಲ. ಇವರೆಲ್ಲ ಹೆಂಗಂದ್ರೆ ಎಲ್ಲ ಸತ್ತು ಹೋದ್ಮೇಲೆ ಅವ್ರ ಹೆಣದ ಮೇಲೆ ರಾಜಕೀಯ ಮಾಡುವಂಥದ್ದು ಅಥವಾ ಇನ್ನೇನು ಮಾಡುವಂಥದ್ದು, ಅವ್ರು ಸತ್ತು ಹೋದ್ಮೇಲೆ ಅವ್ರ ಬನ್ಸುವಂಥದ್ದು ಇಂಥದ್ದು ಮಾಡ್ತಾರೆ. ಇದ್ದಾಗ ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡೋದಿಲ್ಲ. ಉಳಿಬೇಕಲ್ರಿ. ನನ್ನ ಹೆಸರು ಸಲ್ಮಾನು. ನಾನು ರಾಯಲ್ ಮೆನರ್ ಅಪಾರ್ಟ್ಮೆಂಟಲ್ಲಿ ವಾಸ ಆಗಿದ್ದೀನಿ. ನಾನು ಇಲ್ಲಿ 2 ಫ್ಲ್ಯಾಟ್ ತೊಗೊಂಡಿದ್ದೀನಿ.
ಇಲ್ಲಿ ಆಫ್ಟರ್ ನನ್ನ ಫ್ಲಾಟ್ ತೊಗೊಂಡಾದ್ಮೇಲೆ ನಮ್ಮ ಸಾದಿಕ್ ಅಕ್ರಮು ಅವ್ರ ಸಾದಿಕ್ ಅಳಿಯ 3 ಜನ ಬಂದು ಇಲ್ಲಿಗಲಾಗಿ ಟ್ರೆಸ್ಪಾಸರ್ ಆಗಿ ನಮಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ, ಟಾರ್ಚರ್ ಕೊಡ್ತಾ ಇದ್ದಾರೆ. ಮೇಂಟೆನೆನ್ಸ್ ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು ಟಾರ್ಚರ್ ಮಾಡಿ ನಮಗೆ ನಾನು ಯಾವ ಅವನು ಮೇಲೆ ಒಂದು ಫ್ಲೋರು ಕಟ್ಸ್ಕೊಂಡಿದ್ದಾನೆ. ನಾನು ವೆನ್ ಐ ರೇಸ್ಡ್ ಅ ವಾಯ್ಸ್ ನನಗೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಕೊಟ್ಟು ನಮ್ಮ ಮನೆಯೆಲ್ಲ ನುಗ್ಗಿ ನಮ್ಮ ತಾಯಿ ಮೇಲೆ ಎಲ್ಲ ಹಲ್ಲೆ ಮಾಡಿ ನಾವು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀರಿ. DCP ಹತ್ರ, ಕಮಿಷನರ್, IG ಎಲ್ಲೋದ್ರೂ ಯಾರು ಏನು ಮಾಡ್ಕೊತಾರೆ, ನನಗೆ ಪೊಲಿಟಿಕಲ್ ಪವರ್ ಇದೆ, ಪೊಲಿಟಿಕಲ್ ಸಪೋರ್ಟ್ ಇದೆ ಅಂತ ಹೇಳಿದ್ರು. ಆ ಪೊಲಿಟಿಕಲ್ ಲೀಡರ್ ಹತ್ರನೂ ನಾನು ಹೋದೆ, ಅಲ್ಲಿಂದನೂ ಪೊಲೀಸ್ಗೆ ಹೇಳಿದ್ರು ಯು ಟೇಕ್ ಆನ್ ಆಕ್ಷನ್ ಅಗೇನ್ಸ್ಟ್ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಇಡೀ ಅಪಾರ್ಟ್ಮೆಂಟನ್ನು ತಮ್ಮ ಕಂಟ್ರೋಲ್ ತಗೊಂಡ್ಬಿಟ್ಟಿದ್ದಾರೆ, ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಒಬ್ಬರು ಹೊರಗಡೆ ಹೋಗಬೇಕಂದ್ರೆ ಇವ್ರು ಮಾತು ಕೇಳಬೇಕು, ಸ್ಕೂಲಿಗೆ ಮಕ್ಕಳನ್ನ ಬಿಡಬೇಕಂದ್ರೆ ಇವ್ರು ಪರ್ಮಿಷನ್ ತಗೋಬೇಕು, ಹೊರಗಡೆ ಹೋಗ್ಬೇಕಾದ್ರೆ ಅಪಾರ್ಟ್ಮೆಂಟ್ ಬಿಗ ಹಾಕ್ಬಿಡ್ತಾರೆ ಅಂತಂದ್ರೆ ಇದೇನು ಸೆಂಟ್ರಲ್ ಜೈಲಾ? ಏನು ದಾದಾಗಿರಿನಾ ಇದು? ಗುಂಡಾ ಬೆಂಗಳೂರು ಆಗ್ತಾ ಇದೆಯಾ? ಇದೆಲ್ಲ ಪ್ರಶ್ನೆ ಆಗುತ್ತಲ್ಲ. ಪೊಲೀಸ್ ಏನು ಮಾಡ್ತಾ ಇದ್ದೀರಾ ಇಂಥ ಗುಂಡಗಳನ್ನ ಹೆಡಮುರಿ ಕಟ್ಟೋದನ್ನ ಬಿಟ್ಟು? ನಿಜಕ್ಕೂ ಕೂಡ ಇದು ಆಗಬೇಕು. ಇದು ಯಾರೋ ಈ ಸದ್ಗುಂಟೆ ಪೊಲೀಸರು ಇದನ್ನ ನಿಜಕ್ಕೂ ಕೂಡ ಗಮನಕ್ಕೆ ತೆಗೆದುಕೊಳ್ಬೇಕು. ಅದಕ್ಕೆ ಮುಂದೋರ್ದು ಹೇಳ್ತಾನಂತೆ, ವಾಟ್ಸಪ್ಗಳಲ್ಲಿ ಚಾಟ್ ಮಾಡ್ತಾನಂತೆ, ಈ ಮೈಸೂರಿನಲ್ಲಿ ಕೊಲೆ ಆಯ್ತಲ್ಲ ಆ ಥರ ನಾನು ಬರ್ಬರವಾಗಿ ಕೊಂದು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಚಾಕು ಚೂರಿಗಳನ್ನ ತೋರಿಸೋದು, ಅವರಿಗೆ ವಾಟ್ಸಪ್ ಮೆಸೇಜ್ಗಳಲ್ಲಿ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ. ಜೀವ ಭಯದಲ್ಲಿ 16 ಕುಟುಂಬಗಳು ಬದುಕ್ತಾ ಇದ್ದಾವೆ. ನಿಜಕ್ಕೂ ಕೂಡ ಇದು ಭಾರಿ ದುಃಖದ ಸಂಗತಿ. ಪೊಲೀಸರು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅಲ್ಲಿನ ಸಂಬಂಧಪಟ್ಟ ಪೊಲೀಸರು ಒಂದು NCR ಮಾಡ್ಕೊತಾರಂತೆ. ಪ್ರತಿ ಬಾರಿ ಈ ಥರ ಕಂಪ್ಲೇಂಟ್ ಕೊಟ್ಟಾಗ NCR ಮಾಡ್ಕೊಳ್ಳೋದು, ಸರಿ ಆಯ್ತು ಹೋಗುವಂತ ಕಳಿಸೋದು, NCR ಮಾಡ್ಕೊಳ್ಳೋದು, ಸರಿ ಆಯ್ತು ಹೋಗುವಂತ ಕಳಿಸೋದು. ಈ ಥರ ಆದರೆ ಹೇಗೆ ಬದುಕಬೇಕು ಬೆಂಗಳೂರು ಜನ? ಎಲ್ಲೆಲ್ಲಿ ನಾನೋ ಬಂದು ಕಷ್ಟಪಟ್ಟು ಏನೋ 1,000 ರೂಪಾಯಿ ಕೂಡ ಹಾಕಿ ಲೋನ್ ಮೇಲೆ ಮತ್ತೊಂದು ಮೇಲೆ ಅವ್ನು ಫ್ಲಾಟನ್ನು ತೆಗೆದುಕೊಂಡು ಗಂಡ ಹೆಂಡತಿ ಮಕ್ಕಳು ಜೀವನ ನಡೆಸ್ತಾ ಇರ್ತಾರೆ. ಅಂತದ್ರಲ್ಲಿ ಯಾವನೋ ಬಂದು ಪುಡಿ ರೌಡಿ ಬಂದು ಇಲ್ಲಿ ಇದು ನಮ್ಮದು, ನಾವು ಇದು ಮಾಡ್ತೀವಿ, ಇವನಿಗೇನೋ ಸಂಬಂಧನೇ ಇಲ್ಲ ಅದಕ್ಕೂ ಇದಕ್ಕೂ. ಈ ಬಿಲ್ಡಿಂಗನ್ನು ತನ್ನ ಸುಪರ್ದಿಗೆ ಕೊಡಿ ಅಂತ ಹೇಳಿ, ನಾನು ಇದನ್ನು ನೋಡ್ಕೊಂಡು ಹೋಗ್ತೇನೆ, ನಾನು ಇದನ್ನು ಇದು ಮಾಡ್ತೇನೆ, ನನಗೆ ಕೊಡಿ ಅಂತ ಅಲ್ಲಿರುವಂಥ ಜನಗಳಿಗೆ ಹಿಂಸೆ ಕೊಡುವಂಥದ್ದು. ಆಮೇಲೆ ಮಾಮೂಲಿ ಕೇಳ್ತಾನಂತೆ, ಮೇಂಟೆನೆನ್ಸ್ಗೆ ಇಷ್ಟು ದುಡ್ಡು ಕೊಡಿ, ಅಷ್ಟು ದುಡ್ಡು ನಿನಗೆ ಯಾಕಪ್ಪ ಕೊಡಬೇಕು? ಅವರು ಮಾಮೂಲಿ ಅವ್ರು ಕೊಡಬೇಕಾಗಿರೋದು ಓನರ್ಗೆ ಕೊಡ್ತಾರೆ, ನೀನು ಯಾಕೆ ಕೊಡಬೇಕು? ಇದೆಲ್ಲವೂ ಕೂಡ ಪೊಲೀಸರು ಗಮನಿಸಬೇಕು. ಸದ್ಗುಂಟೆ ಪೊಲೀಸರು ಏನಾದರೂ ಎಚ್ಚೆತ್ತುಕೊಂಡು ಈ ಪುಡಿ ರೌಡಿಗಳ ವಿರುದ್ಧ ಕ್ರಮ ಕೈಗೊಳ್ತಾರೆ ನೋಡೋಣ. ಈ ತರ ಮಾಡ್ತಾರೆ. ಇಂಥವ್ರ ವಿರುದ್ಧವೂ ಕೂಡ ಅಂತಂದ್ರೆ ಪೊಲೀಸರು ಶೀಘ್ರವೇ ಕ್ರಮ ಕೈಗೊಳ್ಳಬೇಕು. ಆ ಕುಟುಂಬಗಳಿಗೆ ಏನಾದರೂ ಆದ್ರೆ ಸದ್ಗುಂಟ ಪೊಲೀಸರು ಜವಾಬ್ದಾರರು ಅಂತ ಹೇಳಿ ಆ ಕುಟುಂಬದವರು ಹೇಳ್ತಾ ಇದ್ದಾರೆ. ಇನ್ಮೇಲೆ ನಿಮಗೆ ಬಿಟ್ಟು, ಅವ್ರಿಗೂ ನಿಮಗೂ ಬಿಟ್ಟು, ನೀವೇನು ಮಾಡ್ತೀರೋ ನೋಡಿ. ಸದ್ಗುಂಟ ಪೊಲೀಸರು ಇದು ಇನ್ನೊಮ್ಮೆ ನಾವು ಕಮಿಷನರ್ ಸಿಮಂತ್ ಕುಮಾರ್ ಅವರ ಗಮನಕ್ಕೂ ಕೂಡ ತರುವಂತ ಕೆಲಸ ಮಾಡ್ತೀವಿ, DG ಅವರ ಗಮನಕ್ಕೂ ತರುವಂತ ಕೆಲಸ ಮಾಡ್ತೀವಿ. ಇನ್ನಾದರೂ ಎಚ್ಚೆತ್ತುಕೊಂಡು ಇವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತಾರೆ ನೋಡೋಣ. ಇನ್ನಷ್ಟು ಇಂತಹ ಸುದ್ದಿಗಳಿಗಾಗಿ ನೋಡ್ತಾರೆ ನ್ಯೂಸ್ ನೆಟ್ವರ್ಕ್. ಮಂಜುನಾಥ್ ನಿರೋಣಿ, ಧನ್ಯವಾದಗಳು.